ಇದು ನಾವೆಲ್ಲ ಒಟ್ಟಿಗೆ ಪ್ಲಾನ್ ಮಾಡಿಲ್ಲ. ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ಈ ಪ್ರಾಜೆಕ್ಟ್ ನಡೆದಿರುವಂಥದ್ದು. ಮೊದಲನೇದಾಗಿ ನಾವು ಪ್ರೆಸೆಂಟ್ ಸ್ಟೋರಿನೇ ಶುರು ಮಾಡಿದ್ದು, ಕೂರ್ಗಲ್ಲಿ ಫಸ್ಟ್ ಶುರು ಮಾಡಿದ್ದು. ಅದು ತುಂಬ ಸಿಂಪಲ್ ಆಗಿ ಎವ್ರಿ ಸಿನಿಮಾ ನನಗೆ ಬೇರೆ ರೀತಿಯಾದ ಸಿನಿಮಾಗಳೆಲ್ಲ ನಾವೇನು ರಾಮ್ ಕಾಮ್ ಲವ್ ಸ್ಟೋರಿ ಎಲ್ಲ ಮಾಡಿರ್ತೀವೋ ಆ ರೀತಿ ಇರ್ತಿತ್ತು. ಅದಾದ ನಂತರ ನಾವು ಮಂಗಳೂರು ಪೋರ್ಷನ್ ಮಾಡಿದ್ದು. ಅದು ದುಷ್ಯಂತ್ ಹೇಳ್ದಂಗೆ ಒಂದು ಕರಾವಳಿ ಭಾಗದಲ್ಲಿ ಮಂಗಳೂರು ಭಾಷೆಯನ್ನೇ ಮಾತಾಡ್ತಾ ಅಲ್ಲಿಯ ಕಲ್ಚರು, ಅಲ್ಲಿಯ ಒಂದು ಸೊಬಗು ಅದನ್ನ ತುಂಬಾ ಚೆನ್ನಾಗಿ ತೋರಿಸೋವಂಥದ್ದು. ಪ್ಲಸ್ ನಾವು ಆಸ್ ಆಕ್ಟರ್ಸ್ ಪ್ರಿಪರೇಷನ್ ಕೂಡ ತುಂಬಾ ಇರ್ತಿತ್ತು. ಸೊ ಅದು ದಟ್ ವಾಸ್ ಅ ವೆರಿ ಲಾಂಗ್ ಶೆಡ್ಯೂಲ್. ನಮ್ಮ ಸೆಕೆಂಡ್ ಹಾಫಲ್ಲಿ ಪೂರ್ತಿಯಾಗಿ ಬರೋವಂಥದ್ದು ಅದು. ಆ್ಯಂಡ್ ದಟ್ಸ್ ಲೈಕ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಗತವೈಭವ ಅನ್ಬೋದು. ಆ ಮಂಗಳೂರು ಪೋರ್ಷನ್ ತುಂಬಾನೇ ಟೈಮ್ ತಗೊಂಡು ಜಾಸ್ತಿ ಶೆಡ್ಯೂಲ್ ಮಾಡಿದಂಥದ್ದು. ಆ್ಯಂಡ್ ನಂತರ ದೇವಲೋಕ ಪೋರ್ಷನ್ ಮಾಡಿದ್ದು. ಅದು ಕೂಡ ನಾವು ತುಂಬ ಚಿಕ್ಕದಾಗಿ ಒಂದು ಸ್ಮಾಲ್ ಪೋರ್ಷನ್, ಒಂದು 4-5 ಡೇಸ್ ಶೂಟ್ ಅಂತ ಅನ್ಕೊಂಡಿದ್ದು. ಬಟ್ ಅದು ಮಾಡ್ತಾ ಮಾಡ್ತಾ ಒಂದು ಸೆಟ್ ಹಾಕೋದಾಗಿರ್ಲಿ, ಒಂದು ಲೈಟಿಂಗ್ ಆಗಿರಲಿ, ಎಲ್ಲವೂ ಮಾಡ್ತಾ ನಮ್ಮ ಕಾಸ್ಟ್ಯೂಮ್ಸು ಜ್ಯುವೆಲ್ ಎಲ್ಲವೂ ಆ್ಯಡ್ ಆನ್ ಆಗಿ ವಿ ಶಾರ್ಟ್ ಅಬೌಟ್ 9-10 ಡೇಸ್ ಅನ್ಸುತ್ತೆ, ಇನ್ಕ್ಲೂಡಿಂಗ್ ಲೈಟಿಂಗ್, ಕಾಲ್ ಶೀಟ್ ಎಲ್ಲ ಸೇರಿ. ಸೊ ಅದು ಕೂಡ ಒಂದು ದೊಡ್ಡದಾಗೆ ಆ್ಯಡ್ ಆನ್ ಆಯಿತು. ಆ್ಯಂಡ್ ನಂತರ ಪೋರ್ಚುಗಲ್ ನಾವು ಆ ಶಿಪ್ಗೋಸ್ಕರ ಹುಡುಕ್ತಿದ್ವಿ. ಸೊ ಅಲ್ಲಿ ಹೋಗಿದ್ದು. ಸೊ ನನಗೆ ಲಿಟ್ರಲಿ ಇಷ್ಟು 3-4 ವರ್ಷನೂ ಒಂದೊಂದು ಸಿನಿಮಾ ಮಾಡ್ದಂಗೆನೆ. ಸೊ ಬೇರೆನೇ ಫೀಲ್ ಅನಿಸ್ತಿತ್ತು ಎವ್ರಿ ಟೈಮ್ ಐ ಯೂಸ್ ಟು ವಾಕ್ ಇನ್ ಟು ದ ಸೇಮ್ ಟೀಮ್ ಇರ್ಬೋದು, ಬಟ್ ಕತೆ ಆಗಿರಲಿ, ಪಾತ್ರ ಆಗಿರಲಿ, ಭಾಷೆ ಆಗಿರಲಿ ಎಲ್ಲವೂ ಬದಲಾಗ್ತಿದ್ದರಿಂದ 4 ಸಿನಿಮಾ ಮಾಡಿದ ಎಕ್ಸ್ಪೀರಿಯನ್ಸೇ ನನಗೂ ಕೂಡ.